ರತ್ನಿ ಇಲ್ಲದ ನಿಮ್ಮವ ಇಲ್ಲದ ನಿಮ್ಮವ ಯವ್ವ ನಮ್ಮತ್ತಿ ನಮ್ಮ ಮಾವ ಹೇಳ್ದಂಗ ರಣಚಂಡಿ ಅವತರನ ತಾಳ್ಕೊಂಬಂದ ಅದಕ್ಕೆ ನಮ್ಮವ ಗಂಟು ಇಟ್ಕೊಂಡು ಬಗ್ಲಾಗ ಒಟ್ಟನ ಓಡೇ ಹೋದ್ನ ಯವ್ವ ಈಗ ನಾ ಏನ್ ಮಾಡ್ಲಿ ನಾನು ಸಿಗಿಸ್ಬಿಟ್ಟ ನಮ್ಮ ಮಾವ ಏನಪ್ಪ ಇಲ್ಲಂದ್ರೂ ಕಷ್ಟ ಅದನ್ನಂದ್ರೂ ಕಷ್ಟ ಎಲ್ಲ ಸೇರಿ ತಗೊಂಬಂದು ನನ್ನ ಹಾಕೊಂಡು ನಾಡಿದ್ರೆ ಏನ್ ಮಾಡ್ಲಿ ಏನ್ ಮಾಡ್ಲಪ್ಪ ದೇವ್ರೆ ಏ ಏ ಏನಾಗಿತ್ತು ನಿನಗ ಬಾಯ್ ತಕೊಂಡು ಹಂಗೆ ನಾನು ನೋಡ್ಕೊಂಡು ತಿಂತಿ ಯಾವತ್ತೂ ನೋಡೇ ಇಲ್ಲ ನನ್ನ ಎಲ್ಲದ ನಿಮ್ಮವ ಅದು ಅದೇರ ಮಾವರ್ ಈಗ ಹೊರಗೆ ಹೋದ್ರಿ ಏನೋ ಇವತ್ತು ರಾತ್ರಿ ಬರಲ್ಲಂತ್ರಿ ಎಲ್ಲೇ ಏನಾಯ್ತಂತ್ರಿ ಅದಕ್ಕೆ ಒಂದು ಜೊತೆ ಅರ್ಬಿ ಇಟ್ಕೊಂಡು ಹಿಂಗೆ ಈಗ ಹೋದ್ರಿ ನೀವು ಬಂದ್ರೆ ನೋಡ್ರಿ ಏನ ಹೊರ ಹೋದ್ನ ತಪ್ಪಿಸ್ಕೊಂಡು ಹೋಗ್ತಾನೆ ಎಷ್ಟು ದಿವಸ ಹೋಗ್ತಾನೆ ಹೋಗ್ಲಿ ಎಷ್ಟು ದಿವಸ ಯಾಗೆಲ್ಲ ಆಗಿತ್ತು ಇಟ್ಕೊಂತಾನೆ ನೋಡ್ತೀನಿ ನಾನು ಇವತ್ತು ಒಂದು ದಿವಸ ತಪ್ಪಿಸ್ಕೋಬಹುದು 2 ದಿವಸ ತಪ್ಪಿಸ್ಕೋಬಹುದು ಬರ್ಬೇಕಿಲ್ಲ ಮನೆಗೆ ಯಾವತ್ತರ ಬರ್ಲಿ ಅವತ್ತ ಮಾರಿ ಹಬ್ಬಕ್ಕಾದೈತಿ ನಿಮ್ಮ ಮಾವಾಗ ನಡೆ ಬಡ ಬಡ ನನಗೆ ಮೊದಲ ಬಿಸಿನೀರು ಕಾಸು ಒಟ್ಟು ಮೈಯೆಲ್ಲ ಹಣ್ಣನ್ನು ನೀರ್ಗಾಯಿ ಆಗೈತಿ ಎಲ್ಲರೂ ಅಡ್ಬಿಟ್ಟರೆ ಹೆಂಗೆ ಬೇಕಂಗೆ ಒಳಗ್ಬಿಟ್ರೆ ನನ್ನ ಜಲ್ದಿ ಬೇಯಿಸಿ ಒಂಚೂರು ಬಿಸಿ ಬಿಸಿ ನೀರು ಕಾಸು ಹಂಗೆ ಎಣ್ಣೆ ಕಾಸು ಕೊಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ನೀರು ಹಾಕೋತೀನಿ ಆಮೇಲೆ ನಂಗೇನಾರು ಬಡ ತಿನ್ನ ಕೊಡು ಹೊಟ್ಟೆಸ್ತೈತಿ ಅಡ್ಬಿಟ್ಟು ನಾ ಮಾತಾಡಲ್ಲ ಅಂತ ಹೇಳಿ ಹೆಂಗೆ ಬೇಕಂಗೆ ಉಪಕಾರ ಇಲ್ದಂಗ ಏನು ಬೇಕಾದ್ರೆ ಮಾಡ್ಕೊಡ್ತಿದ್ದಲ್ಲ ಈಗ ಮಾತಾಡಕತ್ತಿದ್ದಲ್ಲ ಏನು ಐತೆ ನಿಂದು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ನಡೆದಂಗ ಏನ್ರಿ ಐತಿರ ಏನೋ ಹೊಡೆದ್ರು ಅಂತ ಅನ್ನಂಗ ಆತ ಮೆಲ್ಲಕ ಏನದು ಏನು ಯಾರು ಹೊಡೆದ್ರು ಯಾರು ಏ ನಿನಗೆ ಯಾಕೆ ಬೇಕಲಿ ಅದು ನಾ ಏನಾರು ನಿನಗೆ ಕರೆದು ಹೇಳ್ತೀನಿ ಬಾ ಅಂತ ಇದ್ದೇನೆ ಇದಕ್ಕೆ ಬಾಗಲ್ದಾಗ ಏನೋ ಒಂದಮ್ಮನಿ ಎನ್ಕ್ವೈರಿ ಮಾಡಿಬಿಡ್ತೇನೆ ಒಳಗೆ ಹಂಗೆ ಬಿಡಂಗಿಲ್ಲ ನನ್ನ ಆ ಪೊಲೀಸ್ ಆಫೀಸರ್ಗಿಂತ ಬತ್ತಾಗಿದೆ ನಿಮ್ಮ ಒಂದಮ್ಮನಿ ನನಗೆ ಸಿ ಆಗ್ಯಾನ ಎಲ್ಲೋಕಿನಿ ಏನು ಮಾಡ್ತೀನಿ ಅಂತ ತಿಳ್ಕೊಬೇಕಂತ ಅದೆಲ್ಲ ಬಿಡು ಮನ್ಯಾಗ ಅವು ಗುರುಗಳು ಮೊನ್ನೆ ಅವ್ರು ಬಂದಿದ್ರಲ್ಲ ಜಗದ ಗುರುಗಳು ಪಾದ ತಗೊಂಡದ್ದು ಇದೆಲ್ಲ ನೀರು ಅವನು ಒಂಚೂರು ಕೊಡು ತಲೆ ಮೇಲೆ ಹಾಕ್ಕೊಂಡು ಶುದ್ಧ ಮಾಡ್ಕೋತೀನಿ ಆಮೇಲೆ ಮನೆಯೆಲ್ಲ ಚಿಮ್ಕಸು ನನಗಂತೂ ಈ ಮನೆಯಾಗೆ ಬಂದು ಜಾಗ ಮಾಡೋಕ್ಕೂ ಮನಸ್ಸಿಲ್ಲ ಅಷ್ಟು ಹೇಳಕ್ಕೂ ಅಲ್ಲ ನಿಮ್ಗೆ ಮುಂದೆ ಹೇಳಿದ್ರೆ ಮತ್ತೆ ಇನ್ನೊಂಚೂರು ನಾನು ಸಣ್ಣಗೆ ನಿಮ್ಮ ಮರಿದಿಗೆ ನಾನು ಕಳ್ಕೊಂಡಂಗಾಗುತ್ತೆ ಹೋಗ್ಬಿಡು ಅದು ಹೋಗ ಬಡ ಹೋಗ ಅವು ತೀರ್ಥ ಅವೇನೆಲ್ಲ ಒಂದು ಬಕೆಟ್ ಹಾಕಿ ನನಗೆ ಜಾಗ ಮಾಡೋಕ್ಕಿಡು ನಡಿ ಹ್ಞೂ ರೀ ಅತ್ತೀರ ಬರ್ರಿ ಅಲ್ಲ ಅತ್ತೀರ ಆದರೂ ನಾನು ಒಂದು ತಲೆಯಾಗ ಏನೋ ಕೊರಾಯ್ತತಿ ಕೇಳೇ ಬೇಡ ಏನು ಕೊರಾಕತ್ತಿ ನಿನ್ನ ತಲೆಯಾಗ ಯಾವ್ದಾರ ಗೆದ್ಲಿಗಳಾಗಿರ್ಬೇಕು ನೋಡು ತೆಗೆದು ಹೋಗಿ ಅದನ್ನ ಮೊದಲ ಹಂಗಲ್ರಿ ಅತ್ಯಾರ ಅಲ್ಲ ಯಾವತ್ತೂ ನೀವು ತೀರ್ಥ ಹಾಕೊಂಡು ಜಾಕ ಮಾಡ್ತೇನೆ ಅಂತ ಅಂತಿದ್ದಿಲ್ಲ ಇವತ್ತೇನು ಎಲ್ಲ ಇರೋಬರ ತೀರ್ಥ ಎಲ್ಲ ಬಕೆಟ್ ಹಾಕಿ ಕೊಡು ಜಾಕ ಮಾಡ್ತೇನೆ ಆಗತ್ತಿರಲ್ಲ ಅದಕ್ಕೆ ಕೇಳಿದೆ ಏನು ಅಂತಾದು ನಿಮಗೆ ಅಪವಿತ್ರ ಏನಾದರೂ ಆಗೈತೇನ ಅಂತ ಹಂಗೆ ಕೇಳಿದೆ ಅದು ಹಂಗೆ ನಾನು ಮನ್ಸು ಬಂದಂಗೆ ಹಾಕ್ಕೊಳಕ್ಕೆ ಯಾಕೆ ನಿನ್ಗೆ ಹೇಳಿ ಕೇಳಿ ನಿನ್ಗೆ ಎಲ್ಲ ಇದನ್ನು ಮಾಡಿ ಹಾಕೋಬೇಕ ನಾನು ಹಾಕೋಬೇಕು ಇವತ್ತು ಹಾಕ್ಕೊಂಡು ಜಾಕ ಮಾಡ್ಬೇಕು ಅನ್ಸತೈತೆ ಹಾಕೋತೀನಿ ನೀನೇನು ನನಗತ್ತೆ ನಾನು ನಿನಗತ್ತೆ ನಾ ಹೇಳಿದ್ ನೀ ಕೇಳೋಕಷ್ಟೇ ಹೋಗು ಬಡ ಜಗ್ಗೆಷ್ಟು ಚಳಮಳ ಅನ್ನಂಗೆ ಬಿಸ್ನೀರು ಕಾಸು ನಾನು ಹೇಳಿದಿಲ್ಲ ಎಲ್ಲ ತೀರ್ಥ ಹಾಕಿ ಬಚ್ಚಲಾಗಿ ನಡಿ ಬರ್ತೀನಿ ಆಯ್ತು ಬಿಡ್ರಿ ಅತ್ತಿಯರ ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತೀರಿ ಇವನ ಮೈ ಮ್ಯಾಗ ದೇವ್ ಬಂದು ಮೆಟ್ಕೊಂಡಾಗ ಬಿಡಿಸ್ತಾರಲ್ಲ ದೇವ ಬಿಡ್ಸಕ್ಕ ಆ ಸೊಪ್ಪು ಈ ಸೊಪ್ಪು ಬಡದು ಏನೋ ಚಪ್ಪಲಿ ತೊಗೊಂಡು ಬಡದು ಹಂಗೆಲ್ಲ ಮಾಡ್ತಿರ್ತಾರಂತಾರಲ್ಲ ಹಂಗೆ ಒದರಾಡ್ತಿರ್ತಾರೆ ನೋಡು ಬಡಿಸೊಳ್ಳ ಟೈಮ್ದಾಗ ಹಂಗೆ ನೀವು ಒದರಾಡ್ದಂಗೆ ಕಾಣಿಸಕತ್ತೆ ಅದಕ್ಕೆ ಕೇಳಿದ್ನಪ್ಪ ಎಲ್ಲ ಹಾಡಿಬಿಟ್ಟು ಬೆಂಡ್ಲಿ ಅಂದ್ರೆ ಇವ್ರ ಮಾವ ಈಕೆ ಎಲ್ಲ ಹೇಳೋಣ ಎಲ್ಲ ಗೊತ್ತಾಗಿ ನಾಟಕ ಮಾಡಕತ್ತ ಅದಕ್ಕೆ ನಾಟಕನ ಈಕೆ ಮುಂದೆ ನನ್ನ ಮರಿ ತೆಗೆದ್ನ ಬಾನಿ ಎಲ್ಲೋಕ್ಕೆ ಎಷ್ಟು ಸಕ್ಕಿ ನೀನು ಮಾಡ್ತೀನಿ ನಾ ಏನು ಹೇಳದ ಏನಾರ ನಿಮ್ಮ ಮಾವ ನನ್ನ ಮುಂದೆ ಹೇಳಿದ್ದಾನೆ ಏನು ಹೇಳಿದ್ದ ಅಯ್ಯೋ ಅತ್ತೇರ ಮಾವರ್ ಏನೋ ಹೇಳಿಲ್ರಿ ಅವರು ಬರದ ಹಂಗೆ ಓಡ್ಕೊಂತ ಬಂದರ್ರಿ ಯಾಕ್ರಿ ಮಾವರ ಹಿಂಗೆ ಯಾಕ್ರಿ ಅಂದೆ ನೀರು ಕೊಟ್ಟೆ ಕುಡಿದ್ರು ಇಲ್ಲ ಒಂದು ಜೊತೆ ಅರ್ಬಿ ಕೊಡಲಿ ಜಲ್ದಿ ನನ್ನ ಗೆಳೆಯಾಗ ಏನಾಗೈತಿ ಅರ್ಜೆಂಟ್ ನನ್ನ ಗೆಳೆಯನಂತ ಹೋಗ್ಬೇಕು ಅಂತ ಹಂಗೆ ಹೋಗೇ ಬಿಟ್ರಿ ಅವ್ರೇನೋ ನನ್ನ ಮುಂದೆ ಹೇಳಿ ಬಿಡ್ರಿಪ್ಪ ನೀವೇ ನಂಗೆ ತಪ್ಪು ತಿಳ್ಕೊಬೇಡ್ರಿ ನನ್ನ ಮುಂದೆ ಏನಾರು ಹೇಳ್ಯಾರಂತಂದು ಅವ್ರೇನೂ ಹೇಳಿಲ್ಲ ನನ್ನ ಮುಂದೆ ಹೌದಾ ಹೋಗು ಮತ್ತೆ ಮಕ್ಕ ನೋಡ್ಕೊಂಡು ನಿಂತಿದ್ದಿ ಹೋಗು ಬಡ ನೀರು ಕಾಸಿಡು ಹೋಗು ಹುಷಪ್ಪ ದೇವ್ರೇ ಪರಮಾತ್ಮ ಸುಡ ನೀರು ಹಾಕ್ಕೊಂಡು ಎಣ್ಣೆ ಹಚ್ಕೊಂಡು ಎಂತ ಸುಡ ಹಾಕಿವ್ರಿ ನಾವು ಎಣ್ಣೆ ಹಚ್ಚಿದ ಮೈಗೆ ಬಿಸಿನೀರೇ ಹತ್ತಲಿಲ್ಲ ಅಷ್ಟು ಸುಡ ನೀರು ಹಾಕ್ಕೊಂಡು ನೋಡು ಮೈ ಏನದು ಹೂರಾತು ಮಾಡಿಬಿಟ್ಟಾರು ಹೆಂಗೆ ಮಕ್ಕ ಹೊಡೆದ್ರು ಹೆಂಗೆ ಸೊಪ್ಪು ತಗೊಂಡ ಪೂಜಾರಪ್ಪ ಎಂತಿಂತ ಏಟ್ ಹೊಡೆದ್ ನಾವು ಬೇಡದು ಮೈಯೆಲ್ಲ ಚುರು ಅಂತತ್ ನೋಡು ಎಣ್ಣೆ ಅದಕ್ಕೆ ಹಚ್ಕೊಂಡೆ ಹಂಗೆ ಏನಾರು ನಾ ಬಿಸಿನೀರು ಹಾಕ್ಕೊಂಡಿದ್ದಂದ್ರೆ ಯವ್ವ ಕಾದಂಚಿನ ಮೇಲೆ ನೀರು ಹಾಕ್ತಂಗೆ ಹಗ್ಗಂತ ಉರಿತಿತ್ತು ನೋಡು ಬೇಯಿಸಿ ಎಣ್ಣೆ ಬೇಯಿಸಿ ಮೆತ್ಕೊಂಡು ಮೈಗೆ ಬಿಸಿನೀರು ಹಾಕ್ಕೊಂಡು ನೋಡು ಅವ ಒಟ್ಟು ಹಗೂರಾತು ತಣ್ಣಗಾತು ಯವ್ವ ಈಗ ಒಟ್ಟು ಸಮಾಧಾನ ಆತು ಈಗ ಒಟ್ಟು ಉಂಡು ಮಕ್ಕೊಂಬಿಟ್ನೆ ಅಂದ್ರೆ ಬೆಳ್ಳ ತನಕ ಮಿಸ್ಕಲ್ ನೋಡು ಹಂಗೆ ನಿದ್ದೆ ಬರುತ್ತೆ ಸಾಕಾದಂಗಾತ ಯವ್ವ ನಮ್ಮ ಅತ್ತಿ ಏನೋ ವಿಚಾರ ಮಾಡತ್ತ ಆಕಿ ಮ್ಯಾಗ ಒಂದು ಕಣ್ಣು ಇಡ್ಬೇಕು ಯಾಕೆ ಬೇಕು ಅಲ್ಲ ಅಲ್ಲಿ ನನಗ ಪೂಜಾರಪ್ಪ ಇಲ್ಲಿ ನೋಡಿದ್ದು ಆತ್ನೆ ಅಲ್ಲಿ ನೋಡಿದ್ದು ಆತ್ನೆ ಇದೇನು ಮಾಯಾ ಬಜಾರನ ಮತ್ತೆ ಏನು ನನ್ನ ಕಣ್ಣ ನಂಗೆ ಮೋಸ ಮಾಡಕತ್ತವ ಅಲ್ಲ ಯಾವುದಕ್ಕೂ ಒಂದ್ಸಲ ಈ ನನಗೇನು ಮೌನವಾಗಿರ ಅಂತ ಹೇಳಿದ್ರೆ ಪೂಜಾರಪ್ಪನ ಬಿಟ್ಟು ಆಗಬೇಕು ಏನು ಈತ ಕರೆವ ಆತ ಕರೆವ ಏನಂತ ತಿಳ್ಕೊಬೇಕು ಈ ಹೊಕ್ಕೇನಿ ಹೋಗಿ ಹೆಂಗೋ ಟೈಮ್ ಆಗೈತೆ ಆತ ಅಡ್ಡಾಡೋ ಹೊತ್ತು ಮೊದಲು ಹೋಗಿ ಆತನ ಹಿಡಿತೀನಿ ಏನಿದ್ರ ರಹಸ್ಯ ತಿಳ್ಕೊತೀನಿ ಏನಂತ ಗೊತ್ತು ಮಾಡ್ಕೊಂಡು ನನ್ನ ಬಂಗಾರ ಚೈನ್ ಏನಾರು ಮೋಸ ಮಾಡಿದ್ನಂದ್ರೆ ಊರು ಗಡಿ ದಾಟಕ್ಕೆ ಬಿಡಂಗಿಲ್ಲ ಆತನ ಊರು ಅಗಸಿ ಬಾಗಿಲಿಗೆ ಆತಂದು ರುಂಡನ ಕಟ್ಟಿಬಿಡ್ತೀನಿ ಕಟ್ ಮಾಡ್ತೇನೆ ನನ್ನೆಂದ್ರೆ ಹಗ್ರ ಅಂತ ತಿಳ್ಕೊಂಡು ನಾನು
ನನಗೆ ಮೋಸ ಮಾಡಕ್ಕಂದ್ರೆ ಅಷ್ಟು ಸುಲಭ ಅಲ್ಲ. ಯಾರನ್ನಾರ ಮೋಸ ಮಾಡಿರ್ಬೋದತ್ತ. ನನಗೆ ಮಾಡೋದಂದ್ರೆ ಹಗ್ರನ ಮಾಡ್ತೀನತ್ತನ. ಅದೇನಾರ ಇದು ಕರೆ ಒಂದ ಸುಳ್ಳ ನನಗೇನಾರ ಆತಾಯ್ತ ಒಂದ ಆಗಿರ್ಬೇಕು, ಮಾಡ್ತೀನಿ. ಅಲ್ಲ ನನ್ನ ಸೊಸಿ ಏನಾರ ಇದ್ಲನ ಇಲ್ಲಿ? ಇಲ್ಲಲ್ಲ. ಆಕೆ ಎಡ್ಬಿಟ್ಟು ಯಾವ ನೋಡು ನನ್ನ ಹಿಂದೆನೇ ಸುತ್ತ. ಎಲ್ಲಿ ಹೋಗ್ತೀನಿ ಏನು ಹೋಗ್ತೀನಿ ಅಂತೆಲ್ಲ ಆಕಿ ಒಂದು ಕಣ್ಣು ಇಡ್ಬೇಕು ನನ್ನ ಮೇಲೆ. ಅತ್ತಿ ಮಾವನ ಇದು ಮಾವ ಸೊಸಿದು ಏನೋ ಒಟ್ಟು ಜಾಸೂಸಿ ನಡೆಸ್ಯಾರ ನನ್ನ ಮೇಲೆ. ಅದಕ್ಕೆ ಬೆನ್ಲಿ ನನ್ನ ಹಿಂದಿಂದ ತಿರುಗ್ತಾವ. ಈಗಿಲ್ಲ ಏನೋ ಅಡಿಗೆ ಮಾಡಕತ್ತಿದ್ದಂಗದ ಒಳಗೆ. ಹೋಗ್ತೀನಿ ಈಗ. ಹೋಗಿ ಆ ಪೂಜಾರಪ್ಪನ ನೋಡಿ ಆಮೇಲೆ ಬಂದು ಅವ್ರ ಮಾವನ ವಿಚಾರಿಸ್ತೀನಿ. ಇಲ್ಲ ತಾಕಿ ಇಲ್ಲೇ ಇಲ್ಲ, ಅಡಿಗೆ ಮನೆಗೆ ಇದ್ದಂಗದ. ಹೋಗ್ಬಿಟ್ಟಾತಿ ಈಗ. ತಡಿ ಮೆಲ್ಲಕ್ಕೆ ಹೋಗ್ತೀನಿ ಗೊತ್ತಾಲಾರ್ದಂಗ. ಅತ್ತಿ ನನಗೆ ತಪ್ಪಿಸ್ಕೊಂಡು ಮೆಲ್ಲಕ್ಕ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೊಂಟಿಯ. ನೀನು ಅತ್ತಾದ್ರೆ ನಾನು ನಿನ್ನ ಸೊಸಿ, ನಿನಗಿಂತ ನಾನು ಭಾಳ ಹುಷಾರು. ನೀ ಮುಂದೆ ಹೋಗತ್ತಿ, ನಿನಗಿಂತ ಮೆಲ್ಲಕ್ಕೆ ಹೆಜ್ಜೆ ಇಟ್ಕೊಂತ ನಾನು ಹಿಂದಿಂದ ಬರ್ತೀನಿ. ಏ ಕಲವ ಏನು ಬೇತಿ, ಎಷ್ಟು ಖುಷಿ ಆಗಿಯಲ್ಲ, ಏನಾತ? ಅಯ್ಯ ಖುಷಿ ಬಿಡೋ ವಿಚಾರನ ನೀನು ಕೇಳಿದ್ರೆ ಹಂಗೆ ಕುಡ್ದಾಡ್ಬಿಡ್ತೀನಿ ನೋಡು. ಹೌದಾ? ಅಂಥದ್ದೇನು ನಾನು ಕುಡ್ದಾಡಂಥದ್ದು ಏನೈತೈತಿ? ಅಯ್ಯ ಇವತ್ತು ಹೊಸ ಸುದ್ದಿ ಕಿವಿಬಿಟ್ಟು ಅದರಲ್ಲ ಗಿರ್ಜಿ ಜೈ ಪಾತಿ ಲಕ್ಷ್ಮವ್ವ ನಮ್ಮೆಲ್ಲ ಕಲ್ಲು ಹಾಕಿರಲ್ಲ ನಮ್ಮ ದಂಧೆಕ್ಕೆ ಬೆಂಗ್ಳೂರು ಸುಳ ಹಾವು ಹೋಗಿಸಿ. ಮತ್ತು ನಮ್ಮನ್ನೆಲ್ಲ ಅಸೆ ಮಾಡಿದ್ರು ಊರು ಮುಂದೆ ನಮಗೆ. ಮತ್ತು ನಿನ್ನ ಕುಟಾಗ ಅಲ್ಲ ನಿನ್ನ ಗಂಡನ ಕುಟಾಗ ನಿನ್ನ ಬಡಿಸಿದ್ರು ಮಂದಿ ಮುಂದೆ ಎಲ್ಲರ ಮುಂದೆ ನಮ್ದೆಲ್ಲ ಹೇಳಿ ಹಿಂಗೆ ನಾವು ಕಳ್ರು ಅಂತಂದು ಓಣ್ಯಾಗ ಮಕ್ಕ ಇಲ್ದಂಗೆ ಎಲ್ಲೂ ಅಡ್ಡಾಡ್ಲಾರ್ದಂಗೆ ಮಾಡಿದ್ರು ನೋಡು. ಅವ್ರಿಗೆ ದೇವರು ಸುಮ್ಮನೆ ಬಿಡ್ತಾನೆ. ನಮಗೆ ಅನ್ಯಾಯ ಮೋಸ ಮಾಡಿದ್ರೆ ಆ ದೇವ್ರು ಅವ್ರಿಗೆ ಅನ್ಯಾಯ ಮೋಸ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ತಾನೆ ನೋಡು. ದೇವ್ರು ಅದನ್ನ ಅನ್ನೋದಕ್ಕೆ ಸಾಕ್ಷಿ ಸಿಕ್ತಿಲ್ಲ ಅವ್ರಿಗೂ ಬೇಸ್ ಮಾಡ್ಯಾನ ದೇವರು. ಹೌದಾ ಅತ್ತೀರ? ಏನಾತ್ರಿ? ಯಾರ ನೆಗದ್ ಬಿದ್ರನ್ರಿ? ಅವ್ರದಾಗ ಒಬ್ರು ಯಾರ ಏನು ಯಾರಿಗಾರ ಏನಾರ ಆತ? ಅಲ್ಲ ನೀವು ಹೇಳೋದು ಬಡ ಬಿಡಿಸಿ ಹೇಳ್ವಲ್ರಿಪ್ಪ. ನನಗೂ ಕೇಳಬೇಕು ಅನ್ನಕತ್ತೀನಿ, ನೀವು ನೋಡ್ರಿ ಚಂದ ಹೇಳ್ವಲ್ರಿ. ಏನಾತ ಹೇಳ್ರಿ ಅತ್ತೀರ ಬಡನ? ಅಯ್ಯ ಅದೇನಾತಂದ್ರೆ ಅಯ್ಯೋ ದೇವ್ರಿ, ಹೌದ್ರಿ ಅತ್ತೀರ ಒಳ್ಳೆ ಸುದ್ದಿನ ಹೇಳಿದ್ರು ಬಿಡ್ರಿ. ನನಗೂ ಈಗ ಒಂದು ಕೊಡ ಹಾಲು ಕೊಡದಷ್ಟು ಹೊಟ್ಟೆ ತಣ್ಣಗಾತ್ ನೋಡ್ರಿ. ಸುಮ್ಮನ್ರಿ ಮತ್ತೆ. ಅಲ್ಲ ನಮ್ಮ ಪಾಡಿ ನಾವು ಏನೋ ಒಂದು ಮಾಡ್ಕೊಂಡು ಹೊಂಟಿದ್ವಿ. ಏನು ಇವ್ರ ಮನೆಯಿಂದ ಕಳು ಮಾಡ್ಕೊಂಡು ತೊಗೊಂಬಂದು ಜೀವನ ಮಾಡಕತ್ತೀವಿ ಅನ್ನೋರ್ಗತಿ ಏನಾಗ ಎಲ್ಲರ ಮುಂದೆ ತೋರಿಸಿ ನಮಗೆ ಅವಮಾನ ಮಾಡಿ ನನ್ನ ಗಂಡನ ಕುಟ ನಾನು ಹೊಡಿಸಿ ಏನು ಇವ್ರೇನು ಕಂಡ್ರಿ ಅತ್ತೀರ? ಈಗ ನೋಡ್ರಿ ನನ್ನ ಗಂಡ ಸುಮ್ಮನೆ ಒಂದು ಕಪಾಳಕ್ಕೆ ನನಗೆ ಒಂದು ಏಟ್ ಹೊಡೆದ ಏನು ಮಂದಿ ಒಟ್ಕೊಳ್ಳೋ ಮಾಡ್ರ ಬಿಡು ಅಂದ್ರೆ ಮರ್ತ್ಬಿಟ್ರು. ನೋಡಿದ್ರೆ ನೀ ಈಗ ಲಕ್ಷ್ಮಕ್ಕಂದು ಹಂಗಲ್ಲ, ಗೆಳತಿಯರಾಗಿ ಚಪ್ಪಲಿ ತೊಗೊಂಡು ಬರ್ಸಾರ. ಮತ್ತೆ ಇದು ಬೇಷೇನ್ರಿ? ಗೆಳತಿಯರನ್ನ ಬೆನ್ನು ಗಟ್ಟಿಕೊಂಡು ಗೆಳತಿಯರ ಬೆಂಬಲ ಐತೆ ಅಂತಂದು ಮೆರಿತಿದ್ಲು. ಗೆಳತಿಯರನ್ನ ಕರ್ಕೊಂಡು ನಮ್ಮ ಮನೆಗೆ ಹಾವು ಹೋಗಿಸಿ ನಮ್ಮನ್ನ ಕಳ್ರು ಅಂತಂದು ತೋರಿಸಿದ್ಲಲ್ಲ. ಈಗ ಗೆಳತಿಯರ ಕೈಲೆಲ್ಲ ಚಪ್ಪಲಿ ತೊಗೊಂಡು ಹೊಡಿಸ್ಕೊಳಂಗ ದೇವ್ರು ಮಾಡ್ಯಾನಲ್ರಿ ಅತ್ತೀರ. ದೇವರು ಅದನ್ನ ಸಾಕ್ಷಿ ನೋಡ್ರಿ ಅತ್ತೀರ. ನಮಗೆ ಅನ್ನೇ ಮಾಡಲಿಲ್ಲ ದೇವರು, ಉಲ್ಟಾ ನಮ್ಮ ಮಾಡಿದವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟನ್ರಿ ಅತ್ತೀರ. ಸರಿಯಾಗಿ ಶಿಕ್ಷೆ ಕೊಟ್ಟಾನ. ಇನ್ನೊಮ್ಮೆ ನಾವು ಯಾಕ್ರಿ ಸುಮ್ಮನಿರೋಣ? ನಾವು ಮತ್ತೆ ನಮ್ದೇನೈತಲ್ಲ ಉದ್ಯೋಗ ನಾವು ಶುರು ಮಾಡೇ ಬಿಡೋಣ. ಅಯ್ಯ ಬಿಡ್ರಿ, ಅವ್ರಿಗೆ ಬೇಸ್ ದೇವ್ರು ಮಂಗಳಾರತಿ ಮಾಡ್ಯಾನಂದ್ರೆ ನಾವೇನು ಮಾಡಿಲ್ಲ. ನಮ್ಗೇನು ದೇವ್ರು ಶಿಕ್ಷೆ ಕೊಟ್ಟಲ್ಲ. ನನ್ನ ಗಂಡು ಒಂದೇ ಹೊಡೆದಾನ. ಗಂಡ ಏಂತಿ ಅಂದ್ಮ್ಯಾಗ ಅದೆಲ್ಲ ಇರೋದೆ. ಯಾರೇನು ಮಂದಿ ಬಂದು ನನಗೆ ಏನು ಇಕಳು ಮಡಿ ಅನ್ಲೇ ಇಲ್ಲ. ಯಾರು ಏನು ತಲೆ ಕೆಸ್ಕೊಳ್ಳಲ್ಲ. ಹೋಗ್ಬಿಡ್ರಿ ಈಗ ಹತ್ತಿರ. ಈಗ ಹೆಂಗೋ ಅವ್ರವ್ರದೇ ಅಂತ ಊರಿಗೆ ಗೊತ್ತಾಗೈತೆ. ಪಾಪ ಕಲ್ಲವ ಮತ್ತು ನಿಂಗಮ್ಮಮ್ಮ ಅದು ಮಲ್ಲಮ್ಮಮ್ಮ ಏನು ಮಾಡಿರಂಗಿಲ್ಲ. ಸುಳ್ಳು ಅವ್ರ ಮ್ಯಾಗ ಅಪವಾದ ಹಾಕ್ಯಾರಲ್ಲ. ಅದಕ್ಕೆ ದೇವರು ಇವ್ರಿಗೆ ಹಿಂಗೆ ಶಿಕ್ಷೆ ಕೊಟ್ಟಾನ ಅಂತ ಮಂದಿ ಅದನ್ನು ಅಂತಾರಿಲ್ರಿ. ಆಮೇಲೆ ನಾವು ಒಟ್ಟು ಮಂದಿ ಮನೆ ಮುಂದೆ ಕಟ್ಟಿ ಮುಂದೆ ಏನೋ ಸುಮ್ಮನೆ ಮಾತಾಡ್ಕೊಂತ ಕುಂದ್ರದ ನೋಡವ. ನಾವು ಏನು ಮಾಡಿದ್ದೇ ಇಲ್ಲ. ಸುಮ್ಕ ನಮಗೆ ಅಪವಾದ ಕೊಟ್ಟು ನಮ್ಮನ್ನು ಕಳ್ರು ಅಂತಂದು ಇದು ಮಾಡಿದ್ರು ಎಲ್ಲ ಹೇಳ್ತಾರು. ಮತ್ತು ಈಗ ಲಕ್ಷ್ಮಕ್ಕ ನೋಡು ಎಂಥ ಅವಸ್ಥೆ ಬಂತು. ಹೇಳ್ತಾರೋ ಅವರೆಲ್ಲ ಕರ್ಕೊಂಡು ಹಿಂಗೆ ಅಪಪ್ರಚಾರ ನಮ್ಮ ಬಗ್ಗೆ ಮಾಡಿದ್ರು. ಈಗ ಹೇಳ್ತಾರ ಚಪ್ಪಲಿ ತೊಗೊಂಡು ಲಕ್ಷ್ಮಕ್ಕ ಬಡಿಯಂಗಾತ್ ನೋಡುವ. ದೇವ್ರು ಏನು ಅರಿಯೋದಾತಾನ ಎಲ್ಲ ನೋಡ್ತಿರ್ತಾನ ನೋಡುವ. ಶಿಕ್ಷೆ ಕೊಟ್ಟನಿಲ್ಲ ದೇವರು. ನಾವು ಏನು ಮಾಡಿಲ್ಲ. ಸುಮ್ಮನೆ ನಮಗೆ ಅಪವಾದ ಹಾಕಿದ್ದಕ್ಕೆ ಮತ್ತು ನೋಡಿ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟನ ಅಂತ ನಾವು ಎಲ್ಲ ಕಟ್ಟಿ ಮೇಲೆ ಕುತ್ಕೊಂಡು ಹೇಳಿ ಬಂದ್ಬಿಡನ್ರಿ. ಹಂಗಾಗಿ ಎಲ್ಲರಿಗೂ ನಮ್ಮ ಮ್ಯಾಗನ ಹೋದ್ರು. ಪಾಪ ಇವ್ರು ಪಾಪ ಹಂಗೇನು ಮಾಡಿದ್ದಿಲ್ಲನ ನೋಡಿ. ಇವ್ರ ಮ್ಯಾಗ ಸೊಸಕ್ಕೆ ಅಪವಾದ ಹಾಕಿದ್ದಕ್ಕೆ ಅವ್ರಿಗೆ ಸರಿಯಾಗಿ ಆತು ನೋಡು. ಅವ್ರಿಗೆ ದೇವ್ರು ಶಿಕ್ಷೆ ಕೊಟ್ಟ ಅಂತೇಳಿ ನಮ್ಮನ್ನು ಮತ್ತೆ ನಂಬ್ತಾರ ಮಂದಿ. ನಾವು ಮತ್ತೆ ನಮ್ಮ ಕಾಯ್ಕ ಶುರು ಮಾಡನ್ರಿ ಅತ್ತೀರ. ಹೌದೌದು, ನೀ ಹೇಳೋದು ಕರೆ ಐತಿ. ಈಗ ಹೋಗ್ತೀನಿ. ಈಗ ನಾನು ಈ ಖುಷಿ ಸುದ್ದಿ ನಾನು ತಡ್ಕೊಳಕ್ಕಾಗಲ್ತು. ಯಾರು ಬಂದು ಹೇಳಂದೆ ಅದ್ರಾಗೂ ನೀ ಹಿಂಗೆ ಹೇಳು ಅಂತ ಹೇಳ್ಬಿಟ್ಟಿಲ್ಲ ಕದ. ಊರು ಮನೆ ಎಲ್ಲರದು ಸಂಧ್ಯಾಗ ಒಂದ್ಯಾಗ ಮೂಲ್ಯಾಗ ಮ್ಯಾಗ ಕೆಳಗ ಇದ್ದು ಹೊಕ್ಕೊಂಡು ಅವ್ರು ಕುಂತಿದ್ರು ನಿಂತಿದ್ರು ಕೆಲಸ ಮಾಡಕತ್ತಿದ್ರು ಪೈಕಿನ ಹೋಗಿದ್ರು ಹೇಳ್ಕೊಂಬಂದು ಹೇಳ್ತೇನೆ. ಬಿಡಂಗ ಸುಮ್ಮನೆ ಊರ ಖ್ಯಾತಿ ಮಾಡ್ಬಿಡ್ತೀನಿ. ಹೋಗ್ರಿ ಅತ್ತೇರ, ನೀವು ನಿಮ್ಮ ಗೆಳತಿಯರಿಗೆ ಹೇಳ್ರಿ, ನಾನು ನಮ್ಮ ಗೆಳತಿಯರಿಗೆ ಹೇಳ್ತೀನಿ. ಊರಾಗ ಒಬ್ಬರು ಬಿಡೋದು ಬೇಡ್ರಿ, ಎಲ್ಲರೂ ಹೇಳ್ಬಂದ್ಬಿಡನ್ರಿ. ಆತಾಯ್ತು, ನಾ ಈ ಮುಂದೆ ಹೋಗಿರ್ತೀನಿ. ನನಗೆ ಯಾರು ಸಿಗ್ತಾರೆ ಎಲ್ಲರಿಗೂ ಹೇಳ್ಬರ್ತೀನಿ. ನೀನು ಹೊರಬಡ ಹೊರ ಮುಗಿಸ್ಕೊಂಡು ನೀವೊಂದು ನೋಡಿ ನಾವೊಂದು ನೋಡಿ ಹೊಕ್ಕೊಂಬಿಡೋಣ ಹೇಳಕ್ಕ. ನಾನು ಬೇಕಂತ ಇಲ್ಲೇ ಗಾಡಿ ಕಾಯ್ಕೊಂಡು ನಿಂತಂಗೆ ನಿಂದಿರ್ತೀನಿ. ಯಾಕಂದ್ರೆ ಇವತ್ತು ಬರ್ತಾಳೆ ಇವತ್ತು. ಯಾಕಂದ್ರೆ ಆಕೆ ತಲೆಯಾಗೆಲ್ಲ ಬರೀ ಅದ ಕುರಿತಿರ್ತೈತಿ. ಆತ ಬೇರೆನೋ ಏನು ಇದು ಬೇರೆನೋ ಆತ್ನೋ ಒಂದನೋ ಏನೋ ಅಂತೇಳಿ ನಾನು ಪರೀಕ್ಷೆಗಾದರೂ ಇವತ್ತು ಕೇಳಕ್ಕೆ ಬರ್ತಾಳೆ. ನಾನೇನಾರು ಇವತ್ತು ಇಲ್ಲಿ ಬರ್ಲಾರ್ದಂಗೆ ತಪ್ಪಿಸ್ಕೊಂಡ್ರೆ ಆಕೆಗೆ ಡೌಟ್ ಬರುತ್ತೆ. ನಾನೀಗ ಆಕೆದ್ರಿಗೆ ಬಂದು ಇಲ್ಲಬಾರ್ದು ಏನೇನಾರು ಸುಳ್ಳು ಹೇಳಿ ಆಕೆ ನಂಬಿಸಿದ್ರೆ ನಾವು ಹೋಗ್ಕೋತೀನಿ. ಇಲ್ಲ ಅಂದ್ರೆ ನನ್ನ ಊರನ್ನ ಕೊಡೋದು ಗ್ಯಾರಂಟಿ. ಮಾಡ್ತೀನಿ. ಬರಲಿ ನಾ ಹೊತ್ತಿ ಕರೆಕ್ಟ್ ಬಂದೀನಿ. ತಡ್ತೀನಿ ಮಾತಾಡ್ಸ ಬರ್ತೀನಿ. ಓ ಬಾಮ್ಮ ಬಾಮ್ಮ. ಬಾರವ ನಿಂದ ಹಾದಿ ಕಾಯಕತ್ತಿದ್ ನೋಡು.
ಅಯ್ಯೋ ದೇವ್ರೆ, ನಮ್ಮತ್ತಿ ಈತನ ಬೆಟ್ಟಕ್ಕೆ ಇಷ್ಟ ಬಸಿ ಬಂದ್ಲ. ಯಾವ ಗುಡಿ ಪೂಜಾರಿ ಈತ? ನಾನಂತೂ ನೋಡಿಲ್ಲ. ಏನು ಮಾತಾಡ್ತಾರೆ ಕೇಳಿಸ್ಬೇಕಂದ್ರೆ ದೂರ ಅದೀನಿ, ಕೇಳಿಸಲ್ಲ. ಆದಷ್ಟು ನೋಡ್ತೀನಿ, ಎಷ್ಟರ ಕಿವಿ ಬೀಳಿ ಏನು ಮಾತಾಡ್ತಾರಂತ ಕೇಳಿಸ್ಕೊತೀನಿ. ಹಾಂ, ಈ ಗಾಡಿಯಿಂದ ಅಡಿಕೊಂಡ್ರೆ ನಮ್ಮ ಅತ್ತಿ ಕಾಣಲ್ಲ, ಅಡಿಕೊಂಡು ಕೇಳ್ತೀನಿ. ಏನಿಲ್ಲವಾ ತಂಗಿ, ಅದೇನಂದ್ರೆ ನೀನು ಕೊಟ್ಟಿದ್ದಲ್ಲ ಚೈನ್ ಬಂಗಾರದ್ದು, ಅದು ಒತ್ತಿ ಇಟ್ನವ. ಇಟ್ಟು ರೊಕ್ಕ ತೊಗೊಂಡಿನಿ, ಅದರಲ್ಲಿ ಪೂಜೆನೂ ಮಾಡಿದ್ನವ. ಏನು ದುಷ್ಟು ಶಕ್ತಿ ಇದ್ವು ಅಂತಿದ್ದಿ. ಹಂಗೆ ಚಾಟ್ ಸುಡು ಹೋದ್ವ. ಅಂತೂ ಇಂತೂ ನಿಮ್ಮ ಮನೆಗೆ ಅಂಟ್ಕೊಳೋದು ಗಂಡಾಂತರ ಮುಗೀತು, ನಿನಗೂ ಅಂಟ್ಕೊಳೋದು ಗಂಡಾಂತರ ಮುಗೀತವ. ಏನ್ರಿ ಪೂಜಾರಪ್ಪ, ನಮ್ಮ ಮನೆಗೆ ಅಂಟ್ಕೊಳೋದು ನನಗೆ ಅಂಟ್ಕೊಳೋದು ಎಲ್ಲ ಗಂಡ ಹತ್ರ ಹೋದ್ರೆ ಪೂಜೆ ಎಲ್ಲ ಆತ, ಚಲೋ ಆತ್ ಬಿಡ್ರಿ. ಅಯ್ಯೋ ದೇವ್ರೆ, ಅಂದ್ರೆ ನಮ್ಮ ಅತ್ತಿ ಇದಕ್ಕೆ ಕೊಟ್ಟಾಳ ಬಂಗಾರ ಚೈನನ, ಈ ಪೂಜೆ ಮಾಡತ್ತಾನ ಅಂತೇಳಿ ಈತೇನು ಕಳಸಾಮ ಇದ್ದಂಗೆ ಕಾಣ್ತಾನ. ಏನೋ ನಮ್ಮ ಅತ್ತಿ ಮೋಸ ಮಾಡಕತ್ತಾನ ಹಂಗಿದ್ರೀತ. ಆದ್ರೆ ಅಜ್ಜರ, ನಾ ಹಿಂಗೆ ಕೇಳ್ತಾನೆ ತಪ್ಪು ತಿಳ್ಕೊಬೇಡ್ರಿ. ನಿಮಗೆ ಅಣ್ಣ ತಮ್ಮ ಯಾರ ಇಲ್ಲ, ನೀವೇನಾರ ಅವಳಿ ಜೋಳಿ ಅಂತ ಏನಾರ ಹುಟ್ರೇನ್ರಿ ಮತ್ತೆ? ಯಾಕವ ತಂಗಿ, ಇದು ಯಾಕೆ ಹಿಂಗೆ ಕೇಳಕತ್ತಿ ಒಮ್ಮಿಂದ ಮಕ್ಳಿಗೆ? ಹಂಗಲ್ರಿ ಅಜ್ಜರ, ಅದೇನಾತಂದ್ರಿ ನಿನ್ನೆ ನನ್ನ ಗಂಡ ಅದನ್ನಲ್ರಿ, ನನ್ನ ಗಂಡ. ಅದಕ್ಕೆ ರೀ ಅಜ್ಜರ, ನನಗ ಅನುಮಾನ ಬಂತು, ಅದಕ್ಕೆ ಕೇಳಿದ್ನೆ. ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಅಜ್ಜರ, ಹಂಗೇನಾರ ಅದಾರೇನ್ರಿ ಮತ್ತೆ? ಅಯ್ಯೋ ದೇವ್ರಿ, ನಾ ಅನ್ಕೊಂಡಿದ್ದ ಕರೆ ಆತು. ನಾ ಹೇಳಿ ನಂಗೆ ಗೊತ್ತಾತು, ನನಗೆ ಆಕೆ ತಿಳಿಯಾಗ ಹಿಂಗೆಲ್ಲ ಅನುಮಾನ ಬಂದಿರ್ತೈತೆ ಅಂತೇಳಿ. ಚಲೋ ಆತ್ ನಾ ಬಂದದ್ದು. ಈಗ ಅನುಮಾನ ತೆಗೆಸ್ಬೇಕು ಮೊದಲು ತಿಳಿಯಂದು. ಹಾಂ, ಹೌದಮ್ಮ ಹೌದು. ನಾವು ಅವಳಿ ಜೋಳಿ, ನಮ್ಮ ಇನ್ನೊಬ್ಬತ್ತ ನಾನು ಅವಳಿ ಜೋಳಿಗೆ ಅಂದ್ರು ನಾನು ಮೊದಲು ಹುಟ್ಟೀನಿ. ಅದು ನಂಗೆ ತಮ್ಮ ಹಬ್ಬಕ್ಕೆ ಅದನ್ನೂ ಇದೇ ಉದ್ಯೋಗನೇ ಮಾಡೋದು, ಇಬ್ಬರು ಪೂಜೆ ಮಾಡೋದು. ನಾನು ಅಥವಾ ಒಂದೇ ಥರ ಈ ದುಶ್ಶಕ್ತಿಗಳು ನೋಡ್ಸೋದು ಅದೆಲ್ಲ. ಇಬ್ಬರು ಇಲ್ಲೇ ಇರೋದು, ಇದೇ ಊರಾಗೇನೆ. ಹಂಗಿದ್ರೆ ನೀನು ನಮ್ಮ ತಮ್ಮನ ಕೊಟ್ಟಾಗ ನಿನ್ನೆ ಹಂಗಿದ್ರೆ ನಿಮ್ಮ ಮನೆಯಾಗ ಕರ್ಕೊಂಡು ಹೋಗಿ ಹಿಂಗೆಲ್ಲ ಮಾಡಿದಂಗೆ ಅನ್ಸುತ್ತೆ. ನನಗೆ ನೀನು ಪರಿಚಯ ಇದ್ದಿಲ್ಲ. ಹಂಗೇನಾರ ನೀನೇನಾರ ನನ್ನ ಮುಂದೆ ಬಂದಿದ್ರೆ, ಇಲ್ಲ ರೀ ಅವ್ರು ಬೇರೆ ಐತೆ ಹಂಗೈತೆ ಅಂತ ನಾನು ಹೇಳ್ಬಿಡ್ತಿದ್ದೆ ನಿಮ್ಮ ಮನೆಯವರಿಗೆ. ನಾನು ಇವ್ರಿಗೆ ಗೊತ್ತು, ಇವ್ರಿಗೆ ನಾನೇ ಹೇಳಿದ್ದು ಹಿಂಗೆಲ್ಲ ಐತಿ ಮೌನವಾಗಿರೋ ಅಂತಂದು ಅಂತೇಳಿ. ನಾನಲ್ಲ, ಮತ್ತು ಅದಕ್ಕೆ ಹೇಳಿರಿ, ಅದು ನಮ್ಮ ತಮ್ಮರಿ ಆತ. ಅದಕ್ಕೆ ಅದು ಗೊತ್ತಿಲ್ಲಲ್ಲ, ನಿಮ್ಗೆ ನೋಡಿಲ್ಲ. ಅವ ಮತ್ತು ಗೌಡ್ರು ಹಿಡಿದ ಕರೆ ಅನ್ಕೊಂಡು ಹಂಗೆ ಮಾಡ್ಯಾರಿ. ಅಲ್ರಿ, ಮತ್ತೀಗ ನಿಮಗೆ ದುಶ್ಶಕ್ತಿ ಐತೆ ಅಂತ ನಿಮಗೆ ಗೊತ್ತಾಗಿ ನಾನು ನೋಡಿದ ತಕ್ಷಣ, ಮಕ್ಕ ನೋಡಿದ ತಕ್ಷಣ ಹಿಂಗೈತೆ ನಿಮ್ಮ ಮನ್ಯಾಗ ಬಿಡಿಸ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತಂದು ರೊಕ್ಕ ಕೊಡ್ರಿ ಪೂಜೆ ಮಾಡ್ತೀನಿ ಹಿಂಗೆ ಅಂದ್ರಿ. ಮತ್ತು ನಿಮ್ಮ ತಮ್ಮರು ಇದನ್ನ ವಿದ್ಯೆ ಕಲ್ತೀನಿ ಅಂದ್ರೆ ನನ್ನ ಮಕ್ಕ ನೋಡಿದ್ರೆ ಗೊತ್ತಾಗಲಿಲ್ಲನ್ರಿ ಅವರಿಗೆ, ನನ್ನ ಮನೆಯಾಗ ದೇವ್ ಇಲ್ಲ ಏನಿಲ್ಲ, ಹಿಂಗೆ ಸುಮ್ಮನೆ ಇವ್ರು ಕರ್ಕೊಂಬಂದಾರ ಅಂತಂದು ಹೇಳ್ಬೋದಿತ್ತಲ್ಲ ಅವರು. ದಡ್ರಿ, ದಡ್ಡದನತ, ನನ್ನಷ್ಟು ವಿದ್ಯೆ ಕಲ್ತಿಲ್ಲತ್ತ. ಅಯ್ಯೋ, ನನಗಾದ್ರೆ ಈ ಮುಖ ನೋಡೋ ಜ್ಯೋತಿಷ್ಯದ ವಿದ್ಯೆ ಕಲ್ತೀನಿ ರೀ. ಆತನ ಕಲ್ತಿಲ್ರಿ ಆತ, ಹತ್ಲಿಲ್ರಿ ಆತನ ತಲೆಗೆ ಅದು. ಅದಕ್ಕೆ ಆತ ಯಾರು ಹೇಳ್ತಾರಲ್ಲ ಹಿಂಗೆ ಐತೆ ಅಂತ ಬಿಡ್ಸೋ ವಿದ್ಯೆ ಕಲ್ತಾನ್ರಿ. ಅಷ್ಟೇ ಬಿಡ್ಸಕ್ಕೆ ನೋಡ್ಯಾನ್ರಿ ಅಷ್ಟೇ. ಆತಗೆ ಹಿಂಗೆ ನನ್ನಷ್ಟು ಪಂಡಿತೆ ಓದಿ ತಿಳ್ಕೊಂಡಿಲ್ರಿ. ಅದು ಅರ್ಧಮರ್ಧನ ಕಲ್ತಿದ್ರಿ. ನಾನಾ ಒಟ್ಟು ಬೈದು ಬಡದು ಏನೇನೋ ಮಾಡಿ ಒಟ್ಟು ಕಲ್ಸಿನ್ರಿ ವಿದ್ಯೆನ. ಇನ್ನೂ ಅಷ್ಟು ಪೂರ್ತಿ ಇದಾಕೊಂಡು ನನ್ನ ಕರ್ಕೊಂಡು ಹೋಗ್ಕೊಂಡ್ರಿ, ಗೊತ್ತಾಗಲಿಲ್ಲ ಅಂದ್ರೆ ಹಂಗೆ ಆತನ ಗೊತ್ತಾಗಲ್ರಿ. ಅಷ್ಟೇನು ತಿಳುವಳಿಕಿಲ್ಲ. ಬಹುಶಃ ನಿಮ್ಗೆ ಮತ್ತೆ ಹೆಂಗೆ ಗೊತ್ತಾಗತ್ತೆ ಹೇಳ್ರಿ, ನೀವು ನಾ ಹೇಳಿದ್ದು ಅದಕ್ಕೆ ಹಂಗೆ ಮಾಡೇನು ತಗೋರಿ. ಹೌದೇನ್ರಿ, ಅದಕ್ಕೆ ಅಂದ್ಕೊಂಡೆ ನೋಡಕ್ ಸೇಮ್ ಅದಾರ. ಅದು ಇವರೇ ಹೇಳ್ಯಾರ, ಈಗ ಇವರೇ ಹಿಂಗೆ ಬಿಡಾಕತ್ತಾರಲ್ಲ ನನ್ನ ಅಂತ ನನಗೆ ಸಿಟ್ಟು ಬಂತು. ಮತ್ತೆ ಎಲ್ಲೋ ಒಂದು ಕಡೆ ಅನುಮಾನನೂ ಇತ್ತು, ಅದಕ್ಕೆ ಬಂದಬಿಟ್ಟು ನೋಡ್ರಿ. ಹಂಗಾಗಿ ಗೊತ್ತಾಗ್ಬಿಡ್ರಿ. ಹಂಗಾರೆ ಅವ್ರು ನಿಮ್ಮ ತಮ್ಮರು ಹಂಗಿದ್ರೆ, ಓ ನೀವು ಹಿಂಗೆ ನನ್ನ ಪಾಲಿ ನೀವು ಚಲೋ ವಿದ್ಯೆ ಕಲ್ತಾರ ಸಿಕ್ರಲ್ ಬಿಡ್ರಿ. ಹೆಂಗು ಆಯ್ತು ರೀ, ಇವತ್ತು ಹೆಂಗೂ ಪರಿಹಾರ ಆತ ಅಂದ್ರಲ್ಲ, ಸಾಕು ಬಿಡ್ರಿ. ನಮ್ಲಿಂತ್ರ ಮಕ್ಕೊಂಡು ಸಸಿ ಕೊಟ್ಟಾಗ ಏನು ಬೇಕು ಮಾಡಿಸ್ಕೊಂಡು ಕೇಳಿ ಆರಾಮ್ ನಮ್ಲಿಂತ್ರ ಇರ್ತೀನಿ ರೀ. ಅಯ್ಯೋ, ಹಾಗೆಲ್ಲ ಮಾಡಿಗಿಡಿರಿ. ಅದು ಒಂದು ಯಾವುದೋ ಒಂದು ನಾವು ಪೂಜೆ ಪುನಸ್ಕಾರ ಏನೋ ಮಾಡ್ಬೇಕಂದ್ರೂ 48 ದಿನ ಅದ್ರ ಶಕ ಇರುತ್ತೆ ರೀ. 48 ದಿನ ತನಕ ನೀವು ಇದೇ ರೀತಿ ಮೌನವಾಗಿರ್ಬೇಕು. ಆಮೇಲೆ ನಾ ಹೇಳ್ದಂಗೆ ಪೂಜೆ ಪುನಸ್ಕಾರ ಕಟ್ನಿಟ್ಟಿರ್ಬೇಕು. ಅದು ಯಾವತ್ತಾದ್ರೂ ಮತ್ತೆ ಉಚ್ಕೊಂಡು ಬರಂಗದ ರೀ. ಆದ್ರೆ ಹುಷಾರು ನೋಡ್ರಿ, ಮೌನವಾಗಿರ್ಬೇಕಂದ್ರೆ ಮನೆಯವ್ರು ಕೊಟ್ಟಾಗ, ನಿಮ್ಗೆ ಯಾವ್ದಾರು ಕೊಟ್ಟಾಗ ಏನು ಮಾತಾಡ್ತಿರೋ ಮತ್ತೆ ನೋಡ್ರಿ ನಿಮ್ಮ ಇಷ್ಟ ಏನು ಮಾಡ್ತೀರಿ ನೋಡ್ರಿ. ನನಗಂತೂ ಒಂಚೂರು ಅರ್ಜೆಂಟ್ ಕೆಲಸ ಐತೆ, ನಾ ಬರ್ತೀನಿ ತೋರಿ. ಅಲ್ಲ ಅಲ್ಲ, ಅಯ್ಯವ್ವ, ಇವ್ರೇನ ಇವು ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಇಟ್ಟು ಹೋಗ್ಬಿಟ್ರಲ್ಲ. ಬದಕ್ ತೀಯಸ್ ಐತೆ ನೋಡಂತಂದು ಎರಡು ನನಗೆ ಹೇಳಿ ಹೋಗ್ಬಿಟ್ರು. ಅಂದ್ರೆ ಮಾತಾಡ್ಲ ಅಥವಾ ಮಾತಾಡ್ಲಾರ್ದಂಗಿರ್ಲೆ, ಏನು ಮಾಡಲಿ? ಹಿಂಗ್ಯಾಕೆ ಹೇಳಿ ಹೋದ್ರಿ ಇವರು? ಓ, ಇವ್ರನ್ನ ಹಂಗಿದ್ರೆ ನಮ್ಮ ಅತ್ತಿಗೆ ಮಾತಾಡ್ಬೇಡ ಅಂತಂದು ಇಲ್ಲ ಬರ್ತಿಲ್ಲ ತುಂಬಿದ್ದು. ಹಾಂ, ಕಳ ಪೂಜಾರಿ ಅಂತ ಈಗ ಗೊತ್ತಾಯ್ತು ನನಗೆ. ಸುಳ್ಳ ಅಲ್ಲಿನೂ ಇತ್ನೆ ಇಲ್ಲಿನೂ ಇತ್ನೆ. ನಮ್ಮ ಅತ್ತೆ ಅಂತ ಚೈನ ಹೊಡೆದನ. ಈಗ ಹೆಂಗಾರ ಮಾಡಿ ತನ್ನ ಕಂಡು ಹಿಡಿಬೇಕಲ್ಲ. ಮಾಡ್ತೀನಿ.